ಎಲ್ರಿಗೂ ನಮಸ್ಕಾರ. ಇವತ್ತಿನ ಟಾಪಿಕ್ ರೀಸನ್ಸ್ ಫಾರ್ ಸ್ಟಿಲ್ ಬರ್ತ್. ಸೊ ಸ್ಟಿಲ್ ಬರ್ತ್ ಅಂದರೆ ಏನು? ಸ್ಟಿಲ್ ಬರ್ತ್ ಅಂತಂದರೆ ಹೊಟ್ಟೆನಲ್ಲಿರೋ ಮಗು 20 ವೀಕ್ಸ್ಗೆ ಅಥವಾ 20 ವೀಕ್ಸ್ನ ನಂತರ ಹೊಟ್ಟೆನಲ್ಲಿ ಮಗು ಸತ್ತೋಯ್ತು ಅಂತಂತಂದರೆ ಅದನ್ನು ಸ್ಟಿಲ್ ಬರ್ತ್ ಅಂತ ಕರೀತಾರೆ. ಓಕೆ, ಸೊ ಯಾವೆಲ್ಲ ಕಾರಣಕ್ಕೆ ಸ್ಟಿಲ್ ಬರ್ತ್ ಆಗುತ್ತೆ? ಈ ಸ್ಟಿಲ್ ಬರ್ತ್ 20 ವೀಕ್ಸ್ನ ನಂತರ ಅಂತಂತಂದರೆ ಟಿಲ್ ಡೆಲಿವರಿ ಆರ್ ಡ್ಯೂರಿಂಗ್ ಡೆಲಿವರಿ ಕೂಡ ಆಗಬಹುದು. ಓಕೆ, ಆಫ್ಟರ್ 20 ವೀಕ್ಸ್ ಟು 40th ವೀಕ್ವರೆಗೂ ಡ್ಯೂರೇಷನ್ನಲ್ಲಿ ಯಾವಾಗ ಬೇಕಾದರೂ ಆಗಬಹುದು. 20th ವೀಕ್ಗೂ ಆಗ್ಬೋದು, 20 ವೀಕ್ಸ್ ಆದಮೇಲೂ ಆಗಬಹುದು, 30th ವೀಕ್, 31st, 32nd, ಇದೇ ಥರ 40 ವೀಕ್ಸ್ವರೆಗೂ ಯಾವುದೇ ಸಮಯದಲ್ಲಿ ಹೊಟ್ಟೆಯಲ್ಲಿರೋ ಮಗು ತೀರ್ಕೊಂತು ಅಂತಂತಂದರೆ ಅದನ್ನ ಸ್ಟಿಲ್ ಬರ್ತ್ ಅಂತ ಕರೀತಾರೆ. ಓಕೆ, ಸೊ ಹೀಗೆ ಆಗೋದಕ್ಕೆ ಏನೆಲ್ಲ ಕಾರಣ? ಹೊಟ್ಟೆನಲ್ಲಿರೋ ಮಗು 20 ವೀಕ್ಸ್ ಆದಮೇಲೆ ತೀರ್ಕೊಂಡಿದೆ ಅಂತಂತಂದರೆ ಏನೆಲ್ಲ ಕಾರಣಕ್ಕೆ ಹೀಗೆ ಆಗಬಹುದು ಅನ್ನೋದೇ ಇವತ್ತಿನ ವಿಡಿಯೋ. ಓಕೆ, ಮತ್ತೆ ನೋಡೋಣ ಮೇಲೆ. ಫಸ್ಟ್ ರೀಸನ್, ಇನ್ಸಫಿಷಿಯಂಟ್ ಪ್ಲೆಸೆಂಟ ಯಾವಾಗ ಸರಿಯಾಗಿ ಕೆಲಸ ಮಾಡ್ತಾ ಇರಲ್ಲ ಆವಾಗ ಇನ್ಸಫಿಷಿಯಂಟ್ ಪ್ಲೆಸೆಂಟ ಅಂತ ಹೇಳಿ ಕರೀತಾರೆ. ಸೊ ಪ್ಲೆಸೆಂಟ ಯಾವಾಗ ಸರಿಯಾಗಿರಲ್ಲ, ಯಾವಾಗ ಆರೋಗ್ಯಕರವಾದಂತಹ ಪ್ಲೆಸೆಂಟ ಇರಲ್ಲ, ಆವಾಗ ಸಫಿಷಿಯಂಟ್ ಆಗಿರೋ ನ್ಯೂಟ್ರಿಯೆಂಟ್ಸು, ಆಕ್ಸಿಜನ್ನು ಮಗುಗೆ ಸೇರೋದಿಲ್ಲ. ಆಯಿತಾ? ಯಾವಾಗ ಬೇಕಾಗಿರೋ ಅಷ್ಟು ಆಹಾರ ಮಗುಗೆ ಸಿಗೋದಿಲ್ಲ ಆವಾಗ ಆಬ್ವಿಯಸ್ಲಿ ಈ ಥರ ಮಗು ಹೊಟ್ಟೆನಲ್ಲಿನೇ ತೀರ್ಕೊಳ್ಳೋ ಅಂತಹ ಸಾಧ್ಯತೆ ಇರುತ್ತೆ. ಇನ್ನೊಂದು ಪ್ಲೆಸೆಂಟಲ್ ಪ್ರಾಬ್ಲಮ್ ಮೇಜರ್ ಏನಂತಂದರೆ ಪ್ಲೆಸೆಂಟಲ್ ಅಬ್ರಪ್ಷನ್ ಅಂತ ಆಗುತ್ತೆ. ಪ್ಲೆಸೆಂಟ ಇದು ಗರ್ಭಾಶಯದ ಒಳಪದರ ಅಂದರೆ ಎಂಡೋಮೆಟ್ರಿಯಮ್ ಅಂದ್ಕೊಳ್ಳಿ. ಈ ಪ್ಲೆಸೆಂಟ ಹೀಗೆ ಅಂಟ್ಕೊಂಡಿರುತ್ತೆ. ಓಕೆ, ಇದು ಹೀಗೆ ಬಿಡಿಸ್ಕೊಂಡು ಹೀಗೆ ಬಂದ್ಬಿಡ್ತು ಅಂತಂದರೆ ಮಗುಗೂ ತಾಯಿಗೂ ಮಧ್ಯ ಕನೆಕ್ಷನ್ ಏನೂ ಇರೋದಿಲ್ಲ. ಇದು ಯಾವಾಗ ಆಗುತ್ತೆ? ಇದು ಹಿಂಗೆ ಬಿಡಿಸ್ಕೊಂಡು ಹಿಂಗೆ ಬರುತ್ತಲ್ಲ ಅದನ್ನು ಅಬ್ರಪ್ಷನ್ ಅಂತ ಕರೀತಾರೆ. ಸೊ ಪ್ಲೆಸೆಂಟಲ್ ಅಬ್ರಪ್ಷನ್ ಯಾವಾಗ ಹಿಂಗೆ ಪ್ಲೆಸೆಂಟ್ ಹಿಂಗೆ ಕಿತ್ಕೊಂಡು ಬರುತ್ತೆ, ಮಗುವಿಗೆ ಏನೂ ಸಿಗೋದಿಲ್ಲ, ಸಪ್ಲೈ ಎಲ್ಲ ಕಟ್ ಆಗುತ್ತೆ. ಓಕೆ, ಒಂದು ರೂಮಲ್ಲಿ ಫುಲ್ ಐಸೋಲೇಟೆಡ್ ರೂಮ್ನಲ್ಲಿ ಮಗುನ ಹಾಕಿ ಬೀಗ ಹಾಕಿದ್ರೆ ಹೇಗಿರುತ್ತೆ ಆ ಥರ ಸಿಚುವೇಶನ್ ಇದು. ಸೊ ಹೀಗೆ ಆದವಾಗ್ಲೂ ಕೂಡ ಮಗು ಉಳಿಯೋದಿಲ್ಲ. ನೆಕ್ಸ್ಟ್ ರೀಸನ್, ಇನ್ಕಾಂಪಿಟೆಂಟ್ ಸರ್ವಿಕ್ಸ್ ಅಂತಂತಂದರೆ ಮಗು ಬೆಳೀತಾ ಮಗುವಿನ ಭಾರ ಎಲ್ಲ ಸರ್ವಿಕ್ಸ್ ಮೇಲೆ ಬೀಳುತ್ತೆ. ಸೊ ಸರ್ವಿಕ್ಸ್ ಏನು? ಎಂಟ್ರನ್ಸ್, ಗರ್ಭಾಶಯದ ಬಾಗಿಲು ಅಂತ ಕರೀತಾರೆ. ಸೊ ಇದು ಪೂರ್ತಿ ಥ್ರೂಔಟ್ ಪ್ರೆಗ್ನೆನ್ಸಿ ಕನ್ಸೀವ್ ಆದಮೇಲೆ ಈ ಬಾಗಿಲು ಕ್ಲೋಸ್ ಆಗಿನೇ ಇರಬೇಕು, ಹೀಗೆ ಕ್ಲೋಸ್ ಆಗಿನೇ ಇರಬೇಕು. ಯಾವಾಗ ಇದು ಹಿಂಗೆ ಓಪನ್ ಆಗುತ್ತೆ ಮಗು ಆಚೆ ಬರುತ್ತೆ. ಓಕೆ, ಸೊ ಇದು ಓಪನ್ ಯಾವಾಗ ಆಗಬೇಕು? ಲಾಸ್ಟ್ ಮಂತಲ್ಲಿ ಅಂದರೆ 9th ಮಂತಲ್ಲಿ ಇದು ಓಪನ್ ಆಗಬೇಕು. ಅದಕ್ಕಿಂತ ಮುಂಚೆ ಓಪನ್ ಆದರೆ ಏನಾಗುತ್ತೆ? ಮಗು ಆಚೆ ಬರುತ್ತೆ. ಸೊ ಸರ್ವಿಕ್ಸ್ ರಿಲೇಟೆಡ್ ಯಾವುದೇ ಥರನಾದಂತಹ ಪ್ರಾಬ್ಲಮ್ಸ್ ಇತ್ತು ಅಂದ್ರೂ ಕೂಡ ಮಗು ಉಳಿಯೋದಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟು ಕ್ರೋಮೋಸೋಮಲ್ ಎಬ್ನಾರ್ಮಾಲಿಟೀಸ್ ಆರ್ ಜೆನೆಟಿಕ್ ಡಿಸಾರ್ಡರ್ಸ್ ಏನಾದರೂ ಇತ್ತು ಮಗುಗೆ, ಅಂದರೆ ಎಗ್ಗಲ್ಲಿ ಸ್ಪರ್ಮಲ್ಲಿನೇ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂದರೆ ಫಸ್ಟ್ ಆಫ್ ಆಲ್ ಕನ್ಸೀವ್ ಆಗೋದಿಲ್ಲ. ಕನ್ಸೀವ್ ಆದ್ರೂ ಕೂಡ ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ. ಇಂಪ್ಲಾಂಟೇಷನ್ ಆಯಿತು ಅಂದ್ರೂ ಕೂಡ ಈ ಥರ ಅಲ್ಲ, ಇದಕ್ಕಿಂತ ಮುಂಚೆ ಮಿಸ್ಕ್ಯಾರೇಜ್ ಆರ್ ಅಬಾರ್ಷನ್ ಆಗುತ್ತೆ. ಅಬಾರ್ಷನ್ನೂ ಆಗಿಲ್ಲ, ಮಿಸ್ಕ್ಯಾರೇಜು ಆಗಿಲ್ಲ ಅಂದರೆ ಈ ಥರ ಸ್ಟಿಲ್ ಬರ್ತ್ ಆಗುತ್ತೆ. ಅಂದರೆ ಆಫ್ಟರ್ 20th ವೀಕ್ ಮಗು ಉಳಿಯೋದಿಲ್ಲ. ಓಕೆ, ಇದೆಲ್ಲದಕ್ಕೂ ಕಾರಣ ಜೆನೆಟಿಕಲಿ, ಜೀನ್ಸಲ್ಲಿ, DNA ಏನಾದರೂ ಪ್ರಾಬ್ಲಮ್ ಇತ್ತು, ಕ್ರೋಮೋಸೋಮ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು, ಕ್ರೋಮೋಸೋಮ್ ನಂಬರ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಈ ಥರ ಆಗುತ್ತೆ, ಸ್ಟಿಲ್ ಬರ್ತ್ ಆಗುತ್ತೆ. ಓಕೆ, ಡೌನ್ಸ್ ಸಿಂಡ್ರೋಮ್ ಆಗಿರ್ಬೋದು, ಟರ್ನರ್ ಸಿಂಡ್ರೋಮ್ ಆಗಿರ್ಬೋದು, ಇದು ಬೆಸ್ಟ್ ಎಕ್ಸಾಂಪಲ್. ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಏನಾದರೂ ಇತ್ತು ಅಂದ್ರೂ ಕೂಡ ಸ್ಟಿಲ್ ಬರ್ತ್ ಆಗುತ್ತೆ. ನೆಕ್ಸ್ಟು ಮಗುವಿಗೆ ಯಾವುದೇ ಥರನಾದಂತಹ ಬರ್ತ್ ಡಿಫೆಕ್ಟ್ಸ್ ಇತ್ತು ಅಂತಂತಂದರೆ, ಯಾವುದಾದ್ರೂ ಅಂಗ ನ್ಯೂನ್ಯತೆಯಿಂದ ಮಗು ಬಳಲ್ತಾ ಇತ್ತು ಹೊಟ್ಟೆನಲ್ಲಿ ಅಂತಂದ್ರೂ ಕೂಡ ಸ್ಟಿಲ್ ಬರ್ತ್ ಆಗುತ್ತೆ. ಆಯಿತಾ? ಯಾವಾಗ ಇದನ್ನು ಏನಂತ ಸೈನ್ಸ್ ಅಂತ ಹೇಳಬೇಕು, ನೇಚರ್ ಅಂತ ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತಂತಂದರೆ ಮಗು ಏನಾದರೂ ಅಂಗ ನ್ಯೂನ್ಯತೆ ಅಂದರೆ ಬ್ರೈನಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ, ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ, ಮೇಜರ್ ಅಂಗಗಳಲ್ಲಿ ಏನಾದರೂ ತೊಂದರೆ ಇತ್ತು ಅಂತಂತಂದರೆ ಮಗು ಹುಟ್ಟಿದ ಮೇಲೆ ಸರ್ವೈವ್ ಆಗೋದು ಕಷ್ಟ ಅಂತ ಯಾವಾಗ ಗೊತ್ತಾಗುತ್ತೆ ಆವಾಗ ನ್ಯಾಚುರಲ್ ಆಗಿ ಮಗು ಹೇಗೆ ಹೇಳೋದು, ಇದನ್ನು ಸಾಯೋದು ಥರ ಆಗುತ್ತೆ. ಓಕೆ, ಇದೇ ಬರ್ತ್ ಡಿಫೆಕ್ಟ್ಸ್ ಇತ್ತು ಅಂತಂತಂದರೆ ಮಗು ಹೊಟ್ಟೆನಲ್ಲೇ ತೀರ್ಕೊಳ್ಳುತ್ತೆ. ನೆಕ್ಸ್ಟು ಇನ್ಫೆಕ್ಷನ್. ತಾಯಿನಲ್ಲಿ ಏನಾದರೂ ಇನ್ಫೆಕ್ಷನ್ಸ್ ಅಂತಂದರೆ ಸಿಫಿಲಿಸ್ ಆಗಿರ್ಬೋದು, ಲಿಸ್ಟ್ರಿಯಾ ಆಗಿರ್ಬೋದು, ಈ ಥರ ಯಾವುದಾದ್ರೂ ಇನ್ಫೆಕ್ಷನ್ ಆಗಿತ್ತು ತಾಯಿಗೆ ಅಂತಂದ್ರೂ ಕೂಡ ಸ್ಟಿಲ್ ಬರ್ತ್ ಆಗ್ಬೋದು. ಅಥವಾ ಮಗುವಿಗೆ ಯಾವುದೇ ಥರನಾದಂತಹ ಇನ್ಫೆಕ್ಷನ್ ಆಗಿತ್ತು ಅಂದರೆ ಸರ್ವಿಕ್ಸಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿತ್ತು ಅಂತಂತಂದರೆ ಆ ಸರ್ವಿಕ್ಸ್ ಥ್ರೂ ಎಲ್ಲ ಕಡೆಗೂ ಇನ್ಫೆಕ್ಷನ್ನು ಸ್ಪ್ರೆಡ್ ಆಗಿ ಸ್ಟಿಲ್ ಬರ್ತ್ ಆಗುವಂತಹ ಸಾಧ್ಯತೆ ಇರುತ್ತೆ.
ಪ್ಲೆಸೆಂಟನಲ್ಲಿ ಯಾವುದೇ ಥರನಾದಂತಹ ಇನ್ಫೆಕ್ಷನ್ ಇದ್ರೂ ಕೂಡ ಅದು ಮಗುವಿಗೆ ಹೋಗಿ ರೀಚ್ ಆಗಿ ಮಗುವಿಗೆ ತೊಂದರೆ ಆಗಿ ಸ್ಟಿಲ್ ಬರ್ತ್ ಆಗುವಂತಹ ಸಾಧ್ಯತೆ ಇರುತ್ತೆ. ಅಂಬಿಲಿಕಲ್ ಕಾರ್ಡ್ ಇಶ್ಯೂಸ್, ಇದರಲ್ಲಿ ಫಸ್ಟು ನಾಟ್ಸ್ ಆಗಬಹುದು, ಕಾಂಪ್ರೆಷನ್ ಆಗಬಹುದು ಅಥವಾ ಕಾರ್ಡ್ ಪ್ರೊಲ್ಯಾಪ್ಸಸ್ ಅಂತ ಆಗಬಹುದು. ಓಕೆ, ಮೂರಲ್ಲೂ ಏನಂತಂದರೆ ಅಂಬಿಲಿಕಲ್ ಕಾರ್ಡ್ ಅಂತಂತಂದರೆ ಕರಳು ಬಳ್ಳಿ. ಒಂದೊಂದು ಸತಿ ಏನಾಗುತ್ತೆ, ಈ ಕರಳು ಬಳ್ಳಿ ಮಗುವಿನ ಕುತ್ತಿಗೆಯ ಸುತ್ತಕೊಳ್ಳುತ್ತೆ. ಓಕೆ, ಸೊ ಇದು ಒಂದು ರೌಂಡ್ ಇದ್ದಾಗ ಯೂಶ್ವಲಾಗಿ ಯಾವುದೇ ಥರನಾದಂತಹ ಪ್ರಾಬ್ಲಮ್ಸ್ ಆಗೋದಿಲ್ಲ, ನಾರ್ಮಲ್ ಡೆಲಿವರಿ ಕೂಡ ಆಗುತ್ತೆ. ಇನ್ನು ಕೆಲವೊಂದು ಸತಿ 2 ರೌಂಡ್ಸ್ ಎಲ್ಲ ಆಗಿರುತ್ತೆ. 2 ರೌಂಡ್ಸು ಇನಿಷಿಯಲಿ ಇದ್ದು ಡೆಲಿವರಿ ಟೈಮಲ್ಲಿ ಅದೆಲ್ಲ ಬಿಚ್ಕೊಂಡು ನಾರ್ಮಲ್ ಆಗುವಂಥ ಸಾಧ್ಯತೆಗಳೂ ಇರುತ್ತೆ. ಓಕೆ, ಹಾಗಿದ್ರೂ ಡಾಕ್ಟರ್ಸ್ ಪ್ರಯತ್ನ ಮಾಡಿ ನಾರ್ಮಲ್ ಡೆಲಿವರಿ ಕೂಡ ಮಾಡ್ತಾರೆ. ಇನ್ನು ಕೆಲವೊಂದಿಷ್ಟು ಟೈಮಲ್ಲಿ 3 ನಾಟ್ಸ್ ಆಗುವಂತಹ, ಅಂದರೆ ಹಿಂಗೆ ರೌಂಡ್ ಸುತ್ಕೊಂಡ್ಬಿಟ್ಟಿರುತ್ತೆ ಮಗುವಿನ ಕುತ್ತಿಗೆ ಸುತ್ತ. ಈ ಥರ ಆಗಿ ತುಂಬ ದಿವಸದವರೆಗೂ ಅದು ಹಾಗೆ ಇತ್ತು ಅಂತಂದರೆ ಮಗು ಮೂವ್ ಆಗ್ತಾ ಇರುತ್ತಲ್ಲ, ಸೊ ಆವಾಗ ಇದು ನಾಟ್ಸ್ ಆಗಿರುತ್ತೆ, ಹೀಗೆ ಕುತ್ತಿಗೆ ಸುತ್ತ ಸುತ್ಕೊಂಡಿರುತ್ತೆ. ಮಗು ಆಡ್ತಾ ಈ ಅಂಬಿಲಿಕಲ್ ಕಾರ್ಡು, ಇದು ಕಾರ್ಡ್ ಅಂದ್ಕೊಳ್ಳಿ, ಇದು ಹೀಗೆ ಪ್ರೆಸ್ ಆಗುತ್ತೆ, ಅಂದರೆ ಕಾಂಪ್ರೆಸ್. ಓಕೆ, ಇದು ಹಿಂಗೆ ಪ್ರೆಸ್ ಆಗಿಬಿಡ್ತು ಅಂತಂದರೆ ನ್ಯೂಟ್ರಿಯೆಂಟ್ಸು, ಆಕ್ಸಿಜನ್ನು ಈ ಪೈಪ್ ಥ್ರೂ ಪಾಸ್ ಆಗೋದಿಲ್ಲ ಮಗುಗೆ. ಓಕೆ, ಸೊ ಯಾವಾಗ ನ್ಯೂಟ್ರಿಯೆಂಟ್ಸು ಆಕ್ಸಿಜನ್ನು ಮಗುವಂಥವರೆಗೂ ರೀಚೇ ಆಗೋದಿಲ್ಲ, ಆಬ್ವಿಯಸ್ಲಿ ಮಗು ಸರ್ವೈವ್ ಆಗೋದಿಲ್ಲ. ಓಕೆ, ಬಟ್ ಯಾವಾಗ ಮಗುವಿಗೆ ಆಕ್ಸಿಜನ್ ಸಪ್ಲೈ ಎಲ್ಲ ಕಮ್ಮಿ ಆಗುತ್ತೆ ಆವಾಗ ಫೀಟಲ್ ಡಿಸ್ಟ್ರೆಸ್ ಅಂತ ಆಗುತ್ತೆ. ಅದರಿಂದ ಮಗು ತೀರ್ಕೋಬಹುದು. ಇಲ್ಲ ಕೆಲವೊಂದಿಷ್ಟು ಟೈಮಲ್ಲಿ ಏನಾಗುತ್ತೆ ಅಂತಂದರೆ ತಾನೇ ಮಗು ಮೂವ್ ಆಗ್ತಾ ಇರುತ್ತಲ್ಲ, ಸರ್ವೈವಲ್ಗೋಸ್ಕರ ತನ್ನನ್ನು ತಾನೇ ಮಗು ತೆಕ್ಕೊಳ್ಳೋ ಅಂತಹ ಸಾಧ್ಯತೆ ಕೂಡ ಇರುತ್ತೆ. ಕೆಲವೊಂದು ಇನ್ಸ್ಟೆನ್ಸಲ್ಲಿ ಕುತ್ತಿಗೆ ಸುತ್ತಕೊಂಡಿರುವಂತಹ ಬಳ್ಳಿನ ತಾವೇ ಬಿಡಿಸ್ಕೊಳ್ಳೋ ಅಂತಹ ಸಾಧ್ಯತೆ ಕೂಡ ಇರುತ್ತೆ. ಓಕೆ, ಅದಾಗಿಲ್ಲ ಅಂದವಾಗ ಮಗು ಉಳಿಯೋದಿಲ್ಲ. ಆ್ಯಂಡ್ ಲಾಸ್ಟ್ ಒನ್ನು ಕಾರ್ಡ್ ಪ್ರೊಲ್ಯಾಪ್ಸಸ್ ಅಂತಂದರೆ ಫಸ್ಟು ಮಗು ಬರಬೇಕು ಕೆಳಗಡೆಗೆ, ಆಮೇಲೆ ಮಗು ಆದಮೇಲೆ ಕರಳು ಬಳ್ಳಿ ಪೂರ್ತಿ ಹೊರಗಡೆ ಬರಬೇಕು. ಒಂದೊಂದು ಸತಿ ಏನಾಗುತ್ತೆ, ಮಗುವಿನ ಮುಂಚೆ ಕರಳು ಬಳ್ಳಿ ಕೆಳಗಡೆ ಬಂದುಬಿಟ್ಟಿರುತ್ತೆ. ಓಕೆ, ಅದನ್ನು ಕಾರ್ಡ್ ಪ್ರೊಲ್ಯಾಪ್ಸಸ್ ಅಂತ ಕರೀತಾರೆ. ಈ ಥರ ಆದವಾಗ್ಲೂ ಕೂಡ ಸ್ಟಿಲ್ ಬರ್ತ್ ಆಗುವಂತಹ ಸಾಧ್ಯತೆ ಇರುತ್ತೆ, ಅಂಬಿಲಿಕಲ್ ಕಾರ್ಡ್ ರಿಲೇಟೆಡ್ ಯಾವುದೇ ಥರನಾದಂತಹ ಪ್ರಾಬ್ಲಮ್ಸ್ ಆಯಿತು ಅಂದರೆ. ಮೆಟರ್ನಲ್ ಹೆಲ್ತ್ ಇಶ್ಯೂಸ್ ಅಂದರೆ ಯಾವ ತಾಯಿಯ ಹೊಟ್ಟೆನಲ್ಲಿ ಮಗು ಇರುತ್ತೆ ಆ ತಾಯಿಗೆ ಯಾವುದೇ ಥರನಾದಂತಹ ಹೆಲ್ತ್ ಇಶ್ಯೂಸ್ ಇತ್ತು ಅಂತಂತಂದರೆ, ಲೈಕ್ ಶುಗರ್ ಆಗಿರ್ಬೋದು, ಡಯಾಬಿಟಿಸ್ ಆಗಿರಬಹುದು, GDM ಆಗಿರ್ಬೋದು, ಪ್ರೆಗ್ನೆಂಟ್ ಆದಮೇಲೆ ಡೆವಲಪ್ ಆಗಿರುವಂತಹ ಡಯಾಬಿಟಿಸ್ನ GDM ಅಂತ ಕರೀತಾರೆ. ಓಕೆ, ಗೆಸ್ಟೇಷನಲ್ ಡಯಾಬಿಟಿಸ್ ಮೆಲಿಟಸ್ ಅಂತ ಕರೀತಾರೆ. ಅದಕ್ಕಿಂತ ಮುಂಚೆ ಇದ್ದವಾಗ, ಪ್ರೆಗ್ನೆನ್ಸಿಗಿಂತ ಮುಂಚೆ ಇದ್ದವಾಗ ನಾರ್ಮಲ್ ಡಯಾಬಿಟಿಸ್. ಅದು ಪ್ರೆಗ್ನೆಂಟ್ ಆದಮೇಲೆ ಬಂದಿತ್ತು ಅಂದ್ರೂ ಅಥವಾ ಪ್ರೆಗ್ನೆನ್ಸಿಗಿಂತ ಮುಂಚೆ ಬಂದಿತ್ತು ಅಂದ್ರೂ ವೆನ್ ಇಟ್ ಇಸ್ ಕಂಟ್ರೋಲ್ಡ್ ನೋ ಪ್ರಾಬ್ಲಮ್. ಯಾವಾಗ ಅನ್ಕಂಟ್ರೋಲ್ಡ್ ಶುಗರ್ ಲೆವೆಲ್ಸ್ ಇರುತ್ತೆ, ತುಂಬ ಸ್ಪೈಕ್ ಆಗ್ತಾ ಇರುತ್ತೆ, ಈ ಥರ ತುಂಬ ಹೆಚ್ಚು ಕಮ್ಮಿ ಆಗ್ತಾ ಇತ್ತು, ಅನ್ಕಂಟ್ರೋಲ್ಡ್ ಲೆವೆಲ್ಸ್ ಎಲ್ಲ ಇತ್ತು ಅಂತಂತಂದರೆ ಸ್ಟಿಲ್ ಬರ್ತ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದನ್ನು ಬಿಟ್ಟರೆ ಆಟೋಇಮ್ಯೂನ್ ಡಿಸೀಸಸ್ ಏನಾದರೂ ಇತ್ತು, ಸಿಂಡ್ರೋಮ್ ಏನಾದರೂ ಇತ್ತು, ಲೈಕ್ ಅಲ್ಫಾ ಸಿಂಡ್ರೋಮ್ ಆಗಿರ್ಬೋದು, ಲೂಪಸ್ ಆಗಿರ್ಬೋದು, ಈ ಥರ ಆಟೋ ಇಮ್ಯೂನ್ ಸಿಸ್ಟಮ್ ಅಂತಂದರೆ ತಾಯಿಗೇ ಒಳಗಡೆ ಇಮ್ಯೂನ್ ಸಿಸ್ಟಮ್ ವಿರುದ್ಧ ಹೋರಾಡುವಂತಹ ಯಾವುದೇ ಥರನಾದಂತಹ ಡಿಸೀಸಸ್ ಇತ್ತು ಅಂತಂದ್ರೂ ಕೂಡ ಸ್ಟಿಲ್ ಬರ್ತ್ ಆಗುವಂತಹ ಸಾಧ್ಯತೆ ಇರುತ್ತೆ. ಆ್ಯಂಡ್ ಬ್ಲಡ್ ಪ್ರೆಷರ್, ಹೈ ಬ್ಲಡ್ ಪ್ರೆಷರ್ ಲೆವೆಲ್ಸ್ ಇರ್ಬೋದು ಅಥವಾ ಲೋ ಬ್ಲಡ್ ಪ್ರೆಷರ್ ಲೆವೆಲ್ಸ್ ಆಗಿರ್ಬೋದು, ಪ್ರೀಕ್ಲಾಂಸಿ ಆಗಿರ್ಬೋದು, ಈ ಥರ ಬ್ಲಡ್ ಪ್ರೆಷರ್ ರಿಲೇಟೆಡ್ ಯಾವುದೇ ಥರನಾದಂತಹ ಪ್ರಾಬ್ಲಮ್ಸ್ ಆಯಿತು ಅಂದ್ರೂ ಕೂಡ ತಾಯಿಗಾಯಿತು ಅಂತಂದರೆ ಸ್ಟಿಲ್ ಬರ್ತ್ ಆಗುವಂತಹ ಸಾಧ್ಯತೆ ಇರುತ್ತೆ. ನೆಕ್ಸ್ಟು ಲೈಫ್ ಸ್ಟೈಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತಂದರೆ ಸ್ಮೋಕಿಂಗ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಈ ಥರದ್ದು ಯಾವುದಾದ್ರೂ ಕೆಟ್ಟ ಚಟ ಏನಾದರೂ ಇತ್ತು ಅಂದ್ರೂ ಕೂಡ ಮಗು ಸತ್ತುಟ್ಟುವಂತಹ ಸಾಧ್ಯತೆ ಇರುತ್ತೆ. ಇದನ್ನ ಬಿಟ್ಟರೆ ಟ್ರಾಮಾ ಅಂತಂತಂದರೆ ಯಾವುದೇ ಥರದಂಥ ಫಿಸಿಕಲ್ ಟ್ರಾಮಾ ಆಗಿರ್ಬೋದು, ಮೆಂಟಲ್ ಟ್ರಾಮಾ ಆಗಿರ್ಬೋದು. ಸಿಂಪಲಾಗಿ ಹೇಳಬೇಕಂದ್ರೆ ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು. ಲೈಕ್ ಯಾವುದಾದ್ರೂ ಫಿಸಿಕಲ್ ಸ್ಟ್ರೆಸ್ಸಿಗೆ ಎಕ್ಸಾಂಪಲ್ ಅಂತಂದರೆ ಆಕ್ಸಿಡೆಂಟ್. ಓಕೆ, ಏನಾದರೂ ಆಕ್ಸಿಡೆಂಟ್ ಆಗಿ ತಾಯಿ ಹೊಟ್ಟೆ ಮೇಲೆ ಏನಾದರೂ ತುಂಬ ಪ್ರೆಷರ್ ಬಿತ್ತು ಅಂತಂತಂದರೆ ಮಗು ಸತ್ತುಟ್ಟುವಂತಹ ಚಾನ್ಸಸ್ ಇರುತ್ತೆ. ಆ್ಯಂಡ್ ಮೆಂಟಲ್ ಸ್ಟ್ರೆಸ್ಸಿಂದ ಕೂಡ ಈ ಥರ ಆಗುತ್ತೆ. ನೆಕ್ಸ್ಟು ಮೆಕೋನಿಯಮ್ ಆಸ್ಪಿರೇಷನ್ ಸಿಂಡ್ರೋಮ್ ಅಂದರೆ ಮಗು ಹುಟ್ಟಿದ ಮೇಲೆ ಪಾಸ್ ಮಾಡಬೇಕಾಗಿರುವಂತಹ ಕಕ್ಕನ ಹೊಟ್ಟೆನೊಳಗೆ ಇದ್ದವಾಗಲೇ ತುಂಬ ಬೇಗ, ಅಂದರೆ 9th ಮಂತ್ಕಿಂತ ಮುಂಚೆನೇ ಯಾವುದೋ ಕಾರಣಕ್ಕೆ ಮಗು ಟಾಯ್ಲೆಟ್ ಮಾಡಿರುತ್ತೆ ಹೊಟ್ಟೆನಲ್ಲಿ. ಓಕೆ, ಆ ಟಾಯ್ಲೆಟ್ ಮಾಡಿದಾದ ಮೇಲೆ ತಾಯಿಗೆ ಗೊತ್ತಾಗಿರೋದಿಲ್ಲ, ಅದು ಸುತ್ತ ಇರೋ ಆಮ್ನಿಯೋಟಿಕ್ ಫ್ಲೂಯಿಡಲ್ಲಿ ಹಾಗೆ ಇರುತ್ತೆ ಆ್ಯಂಡ್ ಮಗು ಅದನ್ನು ನುಂಗ್ಕೊಳ್ಳುತ್ತೆ.
ಈ ಥರ ಆದವಾಗ ಅದನ್ನು ಮೆಕೋನಿಯಮ್ ಆಸ್ಪಿರೇಷನ್ ಅಂತ ಕರೀತಾರೆ. ಸೊ ಈ ಥರ ಆದವಾಗಲೂ ಕೂಡ ಮಗು ಉಳಿಯೋದಿಲ್ಲ. ಬೇಗ ಡಾಕ್ಟ್ರ್ ಹತ್ರ ಹೋಗಿ ಬೇಗ ಡಿಸಿಷನ್ ತೊಗೊಂಡು ಬೇಗ ಮಗುನ ಆಚೆ ತೆಗೀದೇ ಇದ್ದರೆ ಈ ಥರ ಕೇಸಸಲ್ಲಿ ಮಗು ಉಳಿಯೋದಿಲ್ಲ. ಯಾಕಂದರೆ ಮಗು ಉಸಿರಾಡೋದಕ್ಕಾಗೋದಿಲ್ಲ. ಓಕೆ, ಕಾಂಪ್ಲಿಕೇಶನ್ಸ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಆ್ಯಂಡ್ ಡ್ಯೂರಿಂಗ್ ಡೆಲಿವರಿ. ಟ್ವಿನ್ಸ್ ಏನಾದರೂ ಇತ್ತು, ಕಾಂಪ್ಲಿಕೇಶನ್ಸ್ ಆಯಿತು ಅಂತಂತಂದರೆ, ಟ್ರಿಪ್ಲೆಟ್ಸ್ ಏನಾದರೂ ಇತ್ತು ಅಂತಂದರೆ, ಮಾಲ್ ನ್ಯೂಟ್ರಿಷನ್ ಏನಾದರೂ ಆಯಿತು ಅಂತಂದರೆ, ಅಂದರೆ ಸರಿಯಾಗಿ ತಿಂತಾ ಇಲ್ಲ, ಸರಿಯಾಗಿ ಕುಡಿತಾ ಇಲ್ಲ ಅಂತಂದರೆ, ಮಗುವಿನ ಬೆಳವಣಿಗೆ ಸರಿಯಾಗಿ ಆಗ್ತಾ ಇಲ್ಲ ಅಂತಂತಂದರೆ ಇಂಟ್ರಾ ಯುಟ್ರೈನ್ ಗ್ರೋತ್ ರಿಟಾರ್ಡೇಷನ್ ಅಂತ ಆಗುತ್ತೆ. ಸೊ ಇದು ಆಯಿತು ಅಂತಂತಂದರೆ ಮಗು ಸರಿಯಾಗಿ ಬೆಳೀತಾ ಇರಲ್ಲ. ಓಕೆ, ಸೊ ಯಾವಾಗ ಮಗು ಸರಿಯಾಗಿ ಬೆಳೆಯಲ್ಲ, ಸಸ್ಟೈನ್ ಆಗೋದಿಲ್ಲ, ಮಗು ಉಳಿಯೋದಿಲ್ಲ ಅಷ್ಟೇ. ಆ್ಯಂಡ್ ಸಮ್ಟೈಮ್ಸ್ ಅನ್ಎಕ್ಸ್ಪ್ಲೇನ್ಡ್ ರೀಸನ್ ಅಂತಂದರೆ ರೀಸನ್ ಏನು ಅಂತಲೇ ಗೊತ್ತಾಗಲ್ಲ ಸ್ಟಿಲ್ ಬರ್ತ್ಗೆ. ಓಕೆ, ಸೊ ಈ ಥರ ಸಿಚುವೇಷನಲ್ಲಿ ಯೂಶ್ವಲಾಗಿ ಏನು ಮಾಡ್ತಾರೆ ಅಂತಂತಂದರೆ ಮಗುನ ಆಲ್ರೆಡಿ ಕಳ್ಕೊಂಡ್ಬಿಟ್ಟಿರ್ತಾರೆ. ಸೊ ರೀಸನ್ ತೊಗೊಂಡು ನಾವೇನು ಮಾಡಬೇಕು ಅನ್ನೋ ಅಂತಹ ಮನಸ್ಥಿತಿ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಯಾವ ಕಾರಣಕ್ಕೆ ಹೀಗಾಯಿತು ಅಂತಲೂ ಯೂಶ್ವಲಾಗಿ ಸುಮಾರು ಜನ ಪೇರೆಂಟ್ಸು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಓಕೆ, ಆ್ಯಂಡ್ ಹುಡುಕಾಡಿದ್ರೂ ಸಿಗದೇ ಇರುವಂತಹ ಕೆಲವು ಕಾರಣಗಳೂ ಇರಬಹುದು. ಅದನ್ನೇ ಅನ್ಎಕ್ಸ್ಪ್ಲೇನ್ಡ್ ರೀಸನ್ಸ್ ಅಂತ ಕರೀತಾರೆ. ಸೊ ಇದಿಷ್ಟು ಪಾಸಿಬಲ್ ರೀಸನ್ಸ್ ಫಾರ್ ಸ್ಟಿಲ್ ಬರ್ತ್. ಓಕೆ, ಇದನ್ನ ಬಿಟ್ಟು ಮತ್ತೇನಾದರೂ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ.